ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಕರಾವಳಿ ಭಾಗದಲ್ಲಿ ಹವ್ಯಕರು ಮಾಡುವಂತಹ ಕಾಡು ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊಟದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಅದ್ಭುತ ರುಚಿಯನ್ನು ಹೊಂದಿದಂತಹ ಈ ಕಾಡು ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಮಾರ್ಕೆಟಲ್ಲೆಲ್ಲ ನಮಗೆ ಬೇಕಾದಷ್ಟು ಕಾಡು ಮಾವಿನ ಹಣ್ಣಿನ ಸೀಸನಲ್ಲಿ ಸಿಗುತ್ತೆ ಇದು. ಅಥವಾ ನೀವು ಊರಲ್ಲಿ ಹಳ್ಳಿ ಪ್ರದೇಶ ಅಂತ ಆದರೆ ಇದನ್ನು ಕಾಡಿನಲ್ಲೆಲ್ಲ ಬೇಕಾದಷ್ಟು ಬೆಳೆಯುತ್ತೆ. ಮಾವಿನ ಮರ ದೊಡ್ಡದು ಇರುತ್ತೆ. ಈ ಥರದ್ರಲ್ಲಿ ಕಾಡು ಮಾವಿನ ಹಣ್ಣು ಬೀಳುತ್ತೆ ಯಾವತ್ತೂ ಕೂಡ. ಇದನ್ನು ನಾವೀಗ ಹೊರಗಡೆ ಸಿಪ್ಪೆಯನ್ನೆಲ್ಲ ನೀಟಾಗಿ ತಕ್ಕೊಂಡು ಒಂದು ತಟ್ಟೆಯಲ್ಲಿ ಸಪ್ರೇಟಾಗಿ ಎತ್ತಿಡಬೇಕು. ಸಿಪ್ಪೆ ತೆಗೆದಾದಂತಹ ಮಾವಿನ ಹಣ್ಣನ್ನೊಂದು ಪಾತ್ರೆಗೆ ಹಾಕಿ ಇಟ್ಟಿರಬೇಕು. ಮತ್ತು ಸಿಪ್ಪೆಯನ್ನು ಕೂಡ ಹಾಗೆ ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಡಬೇಕು. ಮತ್ತು ನಮಗೆ ಇದು ಉಪಯೋಗಕ್ಕೆ ಬರುತ್ತೆ ಸಿಪ್ಪೆ ಕೂಡ. ಇನ್ನು ಎಲ್ಲ ಮಾವಿನ ಹಣ್ಣನ್ನು ಕೂಡ ಅದೇ ರೀತಿಯಾಗಿ ಮಾಡಿ ಇಟ್ಕೊಳ್ಳೋಣ. ಇನ್ನು ಈ ಮಾವಿನ ಹಣ್ಣಲ್ಲಿರುವಂತಹ ಸಿಪ್ಪೆಯಲ್ಲಿ ಕೂಡ ಇರುವಂತಹ ರಸವನ್ನು ನಾವು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಸಾಸಿವೆಗೆ ಮಾಡ್ಕೊಳ್ಳುವಾಗ. ಇನ್ನು ಈ ಥರದ ಮಾವಿನ ಹಣ್ಣು ಒಂದೊಂದು ರುಚಿಯಲ್ಲಿ ಹೊಂದಿರುತ್ತೆ. ಕೆಲವೊಂದು ಹುಳಿ ಅಂಶ ಜಾಸ್ತಿ ಹೊಂದಿರುತ್ತೆ. ಹಾಗಾಗಿ ಸಾಸಿವೆಗೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಸಿಹಿ ಅಂಶ ಮುಂದೆ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ ನಿಮಗೆ ಹುಳಿ ಜಾಸ್ತಿ ಇತ್ತು ಅಂತಂದರೆ ಬೆಲ್ಲವನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಈಗ ಎಲ್ಲ ಮಾವಿನ ಹಣ್ಣನ್ನು ಸಿಪ್ಪೆಯನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಇನ್ನೀಗ ನಾವಾಗಲೇ ಸಿಪ್ಪೆಯನ್ನು ತೆಗೆದಿಟ್ಟಿದ್ದೀವಲ್ಲ, ಅದನ್ನು ಇನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಹಾಕಿ ಆದ ನಂತರ ಅದಕ್ಕೆ ಈಗ ಇನ್ನು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿಬಿಟ್ಟು ಅದನ್ನು ಕಿವುಚಿ ರಸವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಅದರಲ್ಲಿ ಸಿಪ್ಪೆಯಲ್ಲೇ ತುಂಬ ರಸ ಅಂಶ ಇರುತ್ತೆ. ಈಗ ನೋಡ್ಬೋದು ನೀವೀಗ. ಇದಕ್ಕೆ ಇನ್ನೀಗ 1/4 ಲೋಟದಿಂದ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ತುಂಬ ನೀರು ಹಾಕಿದರೆ ನಾವು ಸಾಸಿವೆ ಕೂಡ ತುಂಬ ನೀರಾಗಿ ಆಗುತ್ತೆ ಆಮೇಲೆ. ಈಗ ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸರಿಯಾಗಿ ಕಿವುಚಿ ಇದರ ರಸವನ್ನು ತೆಕ್ಕೊಳ್ಳೋಣ. ತುಂಬ ರಸ ಬಿಟ್ಕೊಳ್ಳುತ್ತೆ. ನಾವು ಮಾವಿನ ಹಣ್ಣಿನಲ್ಲಿ ಎಷ್ಟು ನಾವು ಮಾವಿನ ರಸ ಇದೆಯೋ ಅಷ್ಟೇ ಇದರಲ್ಲೂ ಕೂಡ ರಸ ಇರುತ್ತೆ. ಈಗ ಚೆನ್ನಾಗಿ ರಸವನ್ನು ಕಿವುಚಿ ತೆಗೆದಾದ ನಂತರ ಇದರ ಸಿಪ್ಪೆಯನ್ನು ಈಗ ಹಿಂಡಿ ತೆಕ್ಕೊಳ್ಬೇಕು. ಇದರ ರಸದಿಂದ ಸಪರೇಟ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿದ್ರಾಯಿತು. ಅದಿನ್ನೂ ವೇಸ್ಟ್. ಬಾಕಿ ನಾವು ಇದಕ್ಕೆ ಹಾಕ್ಕೊಳ್ಳುವಂಥದ್ದೆಲ್ಲ ನೋಡ್ಕೊಳ್ಳೋಣ. ನಾನಾಗಲೇ ತೆಂಗಿನಕಾಯಿ ತುರಿಯನ್ನು ಹೆರೆದು ಇಟ್ಕೊಂಡಿದ್ದೀನಿ. ಮತ್ತು ನಾವು ಇದಕ್ಕೆ ಸಾಸಿವೆ ಮತ್ತು ಮೆಣಸನ್ನು ಹಾಕಿದ್ರಾಯಿತು. ತುಂಬಾ ರುಚಿಯಾಗಿರುತ್ತೆ. ಊಟದೊಟ್ಟಿಗಂತೂ ಇದು ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ಒಂದು ಹೊತ್ತಿನ ನಾವು ಊಟಕ್ಕೆಲ್ಲ ಇದನ್ನು ಬಳಸ್ಬೋದು. ಈಗ ನೋಡಿ, ಮಾವಿನ ಹಣ್ಣಿನ ರಸವನ್ನು ತೆಗೆದಾದ ನಂತರ ನಾವು ಸಿಪ್ಪೆ ತೆಗೆದು ಇಟ್ಟಂತಹ ಮಾವಿನ ಹಣ್ಣಿಗೆ ಇದನ್ನು ಒಟ್ಟಿಗೆ ಹಾಕ್ಕೊಳ್ಬೇಕು. ಇನ್ನು ಇದನ್ನು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ನಾವೊಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ನಾವು ಆಗಲೇ ಹೆರೆದು ಇಟ್ಟಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಹಸಿ ತೆಂಗಿನಕಾಯಿಯನ್ನು ತಿಕ್ಕಿದ್ರೆ ಹಾಕ್ಕೊಳ್ಬೇಕು. ಕೊಬ್ಬರಿಯನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಇದಕ್ಕೆ. ಇನ್ನು ಇದಕ್ಕೆ ಸ್ವಲ್ಪ ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕಿದರೆ ಒಳ್ಳೆಯದು. 3 ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದರೆ ಸಾಕಾಗುತ್ತೆ. ಅರ್ಧ kg ಆಗೋಷ್ಟು ಮಾವಿನ ಹಣ್ಣಿಗೆ ಇಷ್ಟು ಸಾಕಾಗುತ್ತೆ, ಅರ್ಧ ಸ್ಪೂನ್ ಆಗೋಷ್ಟು. ಇನ್ನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಾಸಿವೆಯನ್ನು ಮಾಡ್ಕೊಳ್ಬೇಕಾದ್ರೆ ಬೆಲ್ಲ ಜಾಸ್ತಿಯಾಗಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಕರಾವಳಿ ಭಾಗದಲ್ಲೆಲ್ಲ ಇದು ಮಾಡ್ಕೊಳ್ಬೇಕಾದ್ರೆ ಬೆಲ್ಲದಲ್ಲೇ ಇದನ್ನು ಜಾಸ್ತಿಯಾಗಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಈಗ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಇನ್ನು ರುಬ್ಬಿದಂತಹ ಈ ಮಿಶ್ರಣವನ್ನು ನಾವಾಗಲೇ ಮಾವಿನ ಹಣ್ಣಿನ ಇದು ರಸ ಎಲ್ಲ ಹಾಕಿ ಇಟ್ಟಿದ್ದೀವಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ನೀರು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸಾಸಿವೆ ಯಾವತ್ತೂ ಗಟ್ಟಿನೇ ಇರಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಬೇಕು ಅಂತಂದರೆ ಒಂದು ಸ್ವಲ್ಪ 1/4 ಲೋಟದಷ್ಟು ಹಾಕಿದರೆ ಸಾಕು. ಈಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಬೇರೆ ಏನನ್ನು ಆ್ಯಡ್ ಮಾಡುವಂಥದ್ದಿಲ್ಲ, ಇಷ್ಟೇ ಇದು. ಇನ್ನು ಊಟದೊಟ್ಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ಹವ್ಯಕರೆಲ್ಲ ಇದೇ ರೀತಿಯಾಗಿ ಮಾಡುವಂಥದ್ದು. ಇನ್ನು ಇದಕ್ಕೆ ಒಗ್ಗರಣೆ ಆಗಲಿ ಏನನ್ನೂ ಮಾಡುವಂಥದ್ದಿಲ್ಲ. ಎಲ್ಲ ಹಸಿಯಾಗಿ ಇದನ್ನು ಹಾಕ್ಕೊಳ್ಳುವಂಥದ್ದು. ಇನ್ನು ಊಟದೊಟ್ಟಿಗಂತೂ ಸಖತ್ತಾಗದಂತಹ ಟೇಸ್ಟ್ ಅಂತ ಹೇಳ್ಬೋದು. ಮತ್ತು ಇದನ್ನು ಕಾಡು ಮಾವಿನ ಹಣ್ಣನ್ನು ಆದಷ್ಟು ಹುಳಿ ಇದ್ದರೆ ನೀವು ಬೆಲ್ಲವನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಬೆಲ್ಲ ಹಾಕಿದಷ್ಟು ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಇವತ್ತಿನ ಕಾಡು ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ರೆಸಿಪಿಗಳನ್ನು ಈಗಾಗಲೇ ಶೇರ್ ಮಾಡಿದ್ದೀನಿ. ಲಿಂಕಿಗೆ ಹೋಗಿ ಅವನ್ನು ಕೂಡ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.